ಹಾಯ್ ಎವ್ರಿವಾನ್, ಇವತ್ತೊಂದು ಆರೋಗ್ಯಕರವಾದ ಮಿಲ್ಕ್ ಶೇಕ್ ಮಾಡುವ ವಿಧಾನವನ್ನು ನೋಡೋಣ. ಇದರಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ವೆಯ್ಟ್ ಲಾಸ್ ಇದ್ದವರಿಗೂ ಕೂಡ ತುಂಬ ಒಳ್ಳೆಯದು. ಹಾಗೆಯೇ ವಿಟಮಿನ್ ಎ ತುಂಬ ಅಧಿಕವಾಗಿರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೂ ಕೂಡ ಇದು ತುಂಬ ಒಳ್ಳೆಯದು. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಈ ಒಂದು ಮಿಲ್ಕ್ ಶೇಕ್ ಮಾಡೋದಕ್ಕೆ ಕರ್ಬೂಜ ಹಣ್ಣನ್ನು ತಗೊಂಡಿದ್ದೀನಿ. ಫಸ್ಟ್ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಕಡಿಮೆ ರೇಟಿನಲ್ಲಿ ಸಿಗುವಂತಹ ಒಂದು ಉತ್ತಮವಾದ ಹಣ್ಣು ಅಂತ ಹೇಳ್ಬೋದು ಈ ಕರ್ಬೂಜ ಹಣ್ಣು. ಈಗ ನೋಡಿ ಕಟ್ ಮಾಡ್ಕೊಂಡಿದ್ದಾಗಿದೆ. ಸ್ಪೂನಿನ ಸಹಾಯದಿಂದ ಈ ರೀತಿ ಬೀಜಗಳನ್ನೆಲ್ಲ ತೆಗಿಬೇಕು. ಹಣ್ಣುಗಳನ್ನು ಜ್ಯೂಸ್ ಮಾಡಿಕೊಂಡು ಕುಡಿಯೋ ಬದಲು ಹಾಗೇ ಕಟ್ ಮಾಡಿಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ. ಆದರೆ ಈ ಬಿಸಿಲಿಗಂತೂ ಜ್ಯೂಸ್ ಮಾಡಿಕೊಂಡೇ ಕುಡಿಯೋಣ ಅಂತ ಅನಿಸುತ್ತಲ್ವ. ಈಗ ನೋಡಿ ಈ ರೀತಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಇದನ್ನು ಸ್ಪೂನ್ನ ಸಹಾಯದಿಂದ ತೆಗಿಬಹುದು. ಈ ರೀತಿ ತೆಗಿತಾ ಇದ್ದೀನಿ ನೋಡಿ. ನೋಡಿ ಈ ರೀತಿ ಮಾಡಿಕೊಂಡಾಗ ಇದರ ಪಲ್ಪ್ ಎಲ್ಲ ಎಷ್ಟು ಚೆನ್ನಾಗಿ ಬಂತು ನೋಡಿ, ಸ್ವಲ್ಪನೂ ಉಳಿಯಲಿಲ್ಲ. ಈಗ ಇದರ ಬೀಜ ಇತ್ತಲ್ವಾ, ಇದರಲ್ಲಿ ಕೂಡ ನೋಡಿ ರಸ ಇದೆ. ಇದನ್ನು ಸೋಸ್ಕೊಳ್ಳೋಣ ಈ ರೀತಿ. ಸುಮ್ಮನೆ ವೇಸ್ಟ್ ಯಾಕೆ ಮಾಡೋದಲ್ವಾ. ಈಗ ಈ ಕರ್ಬೂಜ ಹಣ್ಣುಗಳನ್ನು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ಸುಮಾರು ಅರ್ಧ ಕಪ್ನಷ್ಟು ಹಾಲು ಸೇರಿಸ್ತಾ ಇದ್ದೀನಿ. ಆಮೇಲೆ ಸಕ್ಕರೆ 1.5 ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಂತೆ ನೀವು ಹಾಕ್ಕೊಳ್ಬೋದು. ಸಕ್ಕರೆ ಬೇಡ ಅಂದರೆ ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು. ಬೆಲ್ಲ ಹಾಕೊಳ್ಳೋದಾದರೆ ನೀವು ಕೊನೆಯದಾಗಿ ಹಾಕ್ಕೊಳ್ಬೇಕು. ಎಲ್ಲ ರೆಡಿ ಆದಮೇಲೆ ಕೊನೆಗೆ ಬೆಲ್ಲ ಹಾಕೋಬೇಕು. ಯಾಕೆಂದರೆ ಇದರಲ್ಲಿ ಹಾಲು ಸೇರಿಸಿರೋದ್ರಿಂದ ಮಿಕ್ಸಿಯಲ್ಲಿ ರುಬ್ಬುವಾಗ ಬೆಲ್ಲ ಹಾಕಬೇಡಿ. ಈಗ ಚೆನ್ನಾಗಿ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಸ್ವಲ್ಪ ಹಾಲು ಉಳಿದಿತ್ತು, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಲು ಹಾಕದೆ ಕೇವಲ ನೀರು ಮತ್ತು ಸಕ್ಕರೆ ಸೇರಿಸಿ ಕೂಡ ನೀವು ಜ್ಯೂಸ್ ಮಾಡ್ಕೊಳ್ಬೋದು. ಬೇಕಾದರೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೊಳ್ಬೋದು. ತುಂಬ ರುಚಿ ಮತ್ತು ಫ್ಲೇವರ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಂಡಿಲ್ಲ. ಈಗ ಇದು ನೋಡಿ ರೆಡಿಯಾಗಿದೆ. ನಂತರ ಇಲ್ಲಿ ನಾನು ಸ್ವಲ್ಪ ಕಾಮಕಸ್ತೂರಿ ಬೀಜವನ್ನು ನೆನೆಸಿಟ್ಕೊಂಡಿದ್ದೀನಿ. ಸಬ್ಜಾ ಬೀಜ ಅಂತಲೂ ಹೇಳ್ತಾರೆ ಇದಕ್ಕೆ. 1 ಗ್ಲಾಸಿಗೆ 2 ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ತಂಪು ಇದು. ಇದರಲ್ಲಿ ನಾರಿನಂಶ ತುಂಬ ಅಧಿಕ ಪ್ರಮಾಣವಾಗಿರೋದ್ರಿಂದ ಕರುಳನ್ನು ಇದು ತುಂಬ ಶುದ್ಧಗೊಳಿಸುತ್ತೆ. ಅಂದರೆ ಮಲಬದ್ಧತೆ ಎಲ್ಲ ಇದ್ದವರಿಗೆ ತುಂಬ ಒಳ್ಳೆಯದಿದು. 1-2 ಐಸ್ ತುಂಡುಗಳನ್ನು ಹಾಕ್ತಾ ಇದ್ದೀನಿ. ತುಂಬ ಸೆಕೆ ಇರುತ್ತಲ್ವ, ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಮಿಲ್ಕ್ ಶೇಕನ್ನು ಹಾಕ್ತಾ ಇದ್ದೀನಿ. ಖಂಡಿತ ನೀವು ಇದೇ ರೀತಿ ಮಾಡಿ ನೋಡಿ. ಒಂದು ಆರೋಗ್ಯಪೂರ್ಣವಾದ ಒಂದು ಮಿಲ್ಕ್ ಶೇಕ್ ಅಂತ ಹೇಳ್ಬೋದು. ಹಾಲು ಬೇಡ ಅಂದರೆ ನೀವು ನೀರು ಸೇರಿಸಿಕೊಂಡು ಕೂಡ ಜ್ಯೂಸ್ ಥರ ಇದನ್ನು ಮಾಡ್ಕೊಳ್ಬೋದು. ಹಾಗೆಯೇ ಇದಕ್ಕೆ ಹಾಕಿರುವಂತಹ ಕಾಮಕಸ್ತೂರಿ ಕೂಡ ತುಂಬಾ ಒಳ್ಳೆಯದು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.